ಮಕ್ಕಳಿಗೆ ನಮ್ಮ ದೇಶದ ಬಗ್ಗೆ ಹಾಗೂ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮಾಹಿತಿ ನೀಡಬೇಕು. ಗೋವಾದ ಮುಕ್ತಿ ಸಂಗ್ರಾಮದಲ್ಲಿಯೂ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕೆಟ್ಟದ್ದು ಒಳ್ಳೆಯದು ಪ್ರತಿ ರಾಜ್ಯದಲ್ಲೂ ಇದೆ, ಪ್ರತಿ ಮನೆಯಲ್ಲೂ ಇದೆ. ಗೋವಾದಲ್ಲಿ ಕನ್ನಡಿಗರು ದೊಡ್ಡ ದೊಡ್ಡ ಉದ್ಯಮಿಗಳಾಗಿದ್ದಾರೆ. ಗೋವಾದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕನ್ನಡಿಗರು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಬಿಜೆಪಿ ಗೋವಾ ಕರ್ನಾಟಕ ಸೆಲ್ ಕನ್ವೀನರ್ ಮುರಳಿ ಮೋಹನ್ ಶೆಟ್ಟಿ ನುಡಿದರು. ಗೋವಾ ವಿಮೋಚನಾ ದಿನದ ಅಂಗವಾಗಿ ಗೋವಾ ವಾಸ್ಕೋ ಜುವಾರಿ ನಗರದ ಸೆಂಟ್ರಲ್ ಹಾಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ಅವರು ಮಾತನಾಡುತ್ತಿದ್ದರು. ಬಿಜೆಪಿ ಕರ್ನಾಟಕದವರಿಗಾಗಿ ಕನ್ನಡದವರಿಗಾಗಿ ಕೊಟ್ಟಿದ್ದಾರೆ, ನಾವು ಅದಕ್ಕೆ ಚುನಾವಣೆಯಾಗಿ ನಾವು ಅದಕ್ಕೆ ಕೊಡಬೇಕು. ಇವತ್ತು ಗೋವಾ ವಿಮೋಚನಾ ಸ್ವಾತಂತ್ರ್ಯವಾಗಿದೆ. ನಮ್ದು ಇಂಡಿಯಾ 1947 ಅದು ಕತೆ ಮಾತ್ರ ಇರಬಾರ್ದು. ಈ ಕಥೆಯನ್ನು ಕಥೆಯಾಗಿ ಮಕ್ಕಳಿಗೆ ಹೇಳಬಾರ್ದು. ಮಕ್ಕಳಿಗೆ ವಿಷಯ ಗೊತ್ತಿರಬೇಕು. ಯಾಕೆ ಕೆಲವೊಂದು ವಿಷಯ ಖಾಲಿ ಕಥೆ ಥರ ಓದಿ ಕಥೆ ತರಲಿ. ಕೆಲವೊಂದು ನಾನು ಹೇಳ್ತೇನೆ, ನಾನು ಇವತ್ತೇ ಗೋವಾದ 2-3 ಮಕ್ಕಳಿಗೆ ನನ್ನಲ್ಲಿ ಕೆಲಸ ಮಾಡುವಂಥ ಹುಡುಗಿಯವರು, ಒಳ್ಳೆ ಎಜುಕೇಶನ್ ಇದ್ದಂಥವರು, ಅವರಿಗೆ ನಾನು ಕೇಳಿದೆ ಗೋವಾ ಲಿಬರೇಷನ್ ಆಗಿ ಅದಕ್ಕೆ ಎಂಥದ್ದು ಯಾರು ಹೋರಾಡ್ತಾರೆ ಹೇಗೆ ಎಂಥದ್ದು ಗೊತ್ತಿಲ್ಲ. ಅವರಿಗೆ ಗೊತ್ತಿಲ್ಲ ಅಂತಂದ್ರೆ ಅದು ಅವರ ಅಪ್ಪನ ತಪ್ಪು, ಅವ್ರದ್ದು ತಪ್ಪು. ನಮ್ಮದಲ್ಲಿ ಸಹ ನಮ್ಮ ಮಕ್ಕಳಿಗೆ ಸ್ವಾತಂತ್ರ್ಯ ಆಗದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ತಪ್ಪು. ನಮ್ಮ ಸ್ಕೂಲಲ್ಲಿ ಟೀಚರ್ ಅವರು ಕಲಿಸೋದ್ರಲ್ಲಿ ಅದು ತಪ್ಪು. ಆದ್ದರಿಂದ ನಾವು ಮಕ್ಕಳಿಗೆ ನಮ್ಮ ದೇಶದ ಬಗ್ಗೆ, ನಮ್ಮ ಸ್ವಾತಂತ್ರ್ಯದ ಬಗ್ಗೆ ಯಾರ್ಯಾರು ಹೋರಾಡಿದ್ದಾರೆ, ಎಷ್ಟು ಜನ ಹೋರಾಡಿದ್ದಾರೆ, ಒಂದು 4 ಜನ ಹೆಸರು ಮಾತ್ರ ತಿಳ್ಕೊಂಡು ನಾವು ಹೋಗುದಲ್ಲ. ನಾನು ಹೆಸರು ಹೇಳಲಿಕ್ಕೆ ಇಚ್ಛೆ ಪಡ್ತಿಲ್ಲ, ನಿಮಗೆ ಗೊತ್ತಿರ್ಬೋದು ನಾನು ಯಾರು ಹೇಳ್ತಿದ್ದಾರೆ ಅಂತ ಹೇಳಿ. ಆದ್ರೆ ಇದಕ್ಕಾಗಿ ಯಾರ್ಯಾರು ಹೋರಾಡಿದ್ದಾರೆ ಅಂತ ಹೇಳಿ ಎಲ್ಲರೂ ಮಾತ್ರ ನಾವು ಹೇಳಬೇಕಾಗುತ್ತೆ. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಗೋವಾ ಬಿಜೆಪಿ ಸೆಲ್ ದಕ್ಷಿಣ ಗೋವಾ ಕಾರ್ಯದರ್ಶಿ ರಾಜೇಶ್ ಶೆಟ್ಟಿ ಮಾತನಾಡಿ, ಗೋವಾದಲ್ಲಿ ಕನ್ನಡಿಗರೆಲ್ಲರೂ ಒಗ್ಗಟ್ಟಾಗಿರಬೇಕು. ನಾವೆಲ್ಲ ಒಗ್ಗಟ್ಟಾಗಿದ್ದರೆ ನಮ್ಮ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ನಾವು ಯಾವುದೇ ರಾಜ್ಯದಲ್ಲಿ ನೆಲೆಸಿದ್ದರೂ ಕೂಡ ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದು ಎಂಬ ಭಾವನೆ ಇರಬೇಕು. ಗೋವಾದಲ್ಲಿ ಕನ್ನಡ ಭಾಷೆ ಸಂಸ್ಕೃತಿ ಉಳಿವಿಗಾಗಿ ನಾವೆಲ್ಲ ಸದಾ ಕಟಿಬದ್ಧರಾಗಿರಬೇಕು. ನಮ್ಮ ಜನ್ಮಭೂಮಿ ಕರ್ನಾಟಕ, ಆದರೆ ಕರ್ಮಭೂಮಿ ಗೋವಾ. ಇದರಿಂದಾಗಿ ಇಂದು ನಾವೆಲ್ಲ ಸೇರಿ ಗೋವಾ ವಿಮೋಚನಾ ದಿನ ಆಚರಣೆ ಮಾಡುತ್ತಿದ್ದೇವೆ ಎಂದರು. ಅದು ಬೇಡ, ಇದರಲ್ಲಿ ಜಾತಿ ಇಲ್ಲ, ಭೇದ ಇಲ್ಲ, ಯಾವ ಭಾವ ಇಲ್ಲ. ಇದು ಎಲ್ಲ ಕನ್ನಡಿಗರಂದರೆ ನಾವು ಎಲ್ಲ ಒಂದೇ ಕುಟುಂಬದವರು. ಇಲ್ಲಿ ಯಾರು ಇಲ್ಲ, ಜಾತಿ ಭೇದದ ವಿಷಯವೇ ಇಲ್ಲ. ಯಾರು ಚಿಕ್ಕದು ದೊಡ್ಡದು ಯಾವುದಿಲ್ಲ. ನಾವು ಕನ್ನಡಿಗರು. ನಾವು ನರೇಂದ್ರ ಮೋದಿ ಅಂತಹ ದೇಶ ವಿದೇಶ ಮೆಚ್ಚಿದಂತಹ ನಾಯಕನಿಗೆ ನಾವು ನಮ್ಮ ಸಪೋರ್ಟ್ ಅನ್ನು ಒಗ್ಗಟ್ಟಾಗಿ ಕೊಡೋಣ. ಇದರಿಂದ ನಮ್ಮ ಸರ್ಕಾರದಿಂದ, ಈ ಬಿಜೆಪಿ ಪಕ್ಷದಿಂದ ನಮಗೆ ಬಲ ಸಿಗಬೇಕಾದರೆ ನಾವು ಒಗ್ಗಟ್ಟಿರಬೇಕು. ನಾವು ಒಗ್ಗಟ್ಟಿಲ್ಲ ಅಂದ್ರೆ ನಮಗೆ ಯಾವ ಸ್ಕೀಮ್ ಬರ್ತದೆ, ಈ ಸ್ಕೀಮ್ ಬರ್ತದೆ, ಯಾವ ಸ್ಕೀಮ್ ಸಹ ನಮ್ಮ ಮನೆ ಹತ್ರ ಬರೋದಿಲ್ಲ. ಈಗ ಮೊನ್ನೆ ನೋಡಿರ್ಬೋದು, ವಿಶ್ವಕರ್ಮ ಯೋಜನೆ ಅಂತ ಇತ್ತು. ನಾವು ಇಲ್ಲಿ ಗಣಪತಿ ಕಟ್ಟೆಯಲ್ಲಿ ಬಿಜೆಪಿ ಸೇರ್ ಮುಖಾಂತರ 2 ದಿವಸ ನಾನು ಇಟ್ಟಿದ್ದೆ. ಕೆಲವರಿಗೆ ಗೊತ್ತೇ ಇಲ್ಲ, ಅದು ಪಂಚಾಯತ್ ಬೋರ್ಡ್ ಹಾಕಿದ್ದಾರೆ ಈ ಯೋಜನೆ ಇದೆ ಅಂತ. ಹೇಗೆ ಗೊತ್ತಾಗ್ತದೆ? ಎಲ್ಲ ಕಾರ್ಮಿಕರು ಕನ್ನಡಿಗರು ಕೆಲಸಕ್ಕೆ ಹೋಗ್ತಾರೆ, ಬರ್ತಾರೆ, ಗೊತ್ತಾಗುದಿಲ್ಲ ಯಾವ ಯೋಜನೆ ಎಲ್ಲಿದೆ ಅಂತೇಳಿ. 2 ದಿವಸ ಇವಾಗ 150 ಮಂದಿ ಬಂದ್ರು. ಅಲ್ಲದೆ 150 ಮಂದಿ ಪಾಪ ಬಂದು ಅವರವರ ಸ್ಕೀಮಿನ ಎಲ್ಲ ಒಂದು ಸೌಕರ್ಯಗಳನ್ನು ಹೆಸರು ಕೊಟ್ಟು ತಗೊಂಡಿದ್ದಾರೆ. ಅದು ಅವರಿಗೆ ಬರ್ತದೆ. ಇಂಥ ಒಂದು ಯೋಜನೆ ಮಾಡಬೇಕಾದ್ರೆ ಯಾರಾದ್ರೂ ಲೀಡರ್ಶಿಪ್ ಮಾಡಲೇಬೇಕು. ಅದಕ್ಕಾಗಿ ನಾನು ದಕ್ಷಿಣ ಗೋವಾ ಕಾರ್ಯದರ್ಶಿಯಾಗಿ ಬಿಜೆಪಿ ಸೆಲ್ನಿಂದ ಆದಷ್ಟು ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ. ನಿಮ್ಮಂತವರು ಒಟ್ಟಿಗೆ ಇದ್ದರೆ ನನಗೆ ಕೂಡ ಒಂದು ಧೈರ್ಯ ಬರ್ತದೆ ಮುಂದಕ್ಕೆ ಹೋಗ್ಲಿಕ್ಕೆ. ನಿಮ್ಮ ಈ ಪ್ರೀತಿ ಈ ರೀತಿ ಇರಲಿ ಅಂತ ಹೇಳಿ ನಾನು ಆಶಿಸುತ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಗೋವಾ ಬಿಜೆಪಿ ಕರ್ನಾಟಕ ಸೆಲ್ ಮುಖಾಂತರ ಆಗಿದೆ. ಇಂಥದ್ದೇ ಕಾರ್ಯಕ್ರಮ ನಾವು ಮಾಡ್ತಾ ಇರೋಣ. ಯಾವುದೇ ಸಮಾಜ ಇದ್ರು ಅದಕ್ಕೆ ನಾವು ಯಾವತ್ತೂ ಬದ್ಧರಿದ್ದೇವೆ. ನಮ್ಮಿಂದ ಯಾವ ಸಹಾಯ ಕನ್ನಡಿಗರಿಗೆ ಬೇಕು, ನಾನು ಯಾವತ್ತೂ ರಾತ್ರಿ ಆಗೋರು ನಿಮ್ಮ ಜೊತೆಯಲ್ಲಿದ್ದೇನೆ ಅಂತ ಹೇಳುತ್ತಾ ಏನಾದ್ರು ಮಾಡ್ತಾರೆ. ತುಂಬಾ ಧನ್ಯವಾದ. ಈ ಸಂದರ್ಭದಲ್ಲಿ ಬಿಜೆಪಿ ಗೋವಾ ಕರ್ನಾಟಕ ಸೆಲ್ ದಕ್ಷಿಣ ಗೋವಾ ಅಧ್ಯಕ್ಷ ಗಿರಿರಾಜ್ ಭಂಡಾರ್ಕರ್, ಗೋವಾ ಸ್ವಾತಂತ್ರ್ಯ ಸಂಗ್ರಾಮಕಾಲದ ಹಿರಿಯರಾದ ಏಕನಾಥ್, ಕರವೇ ಗೋವಾ ರಾಜ್ಯಾಧ್ಯಕ್ಷ ಮಂಜು ನಾಟಿಕರ್, ಜುವಾರಿನಗರ ಕನ್ನಡ ಸಂಘದ ಅಧ್ಯಕ್ಷ ಶಿವಾನಂದ್ ಬಿಂಗಿ, ಶ್ರೀ ದಾಮೋದರ ಸೇವಾ ಸಮಿತಿ ಅಧ್ಯಕ್ಷ ಸಂಗಮೇಶ್ ಹಗರಿ, ಮಹೇಶ್ ಬಳವಟ್ಟಿ, ರುದ್ರಯ್ಯ ಹಿರೇಮಠ್, ಬಸವರಾಜ್ ಗೌಡರ್ ಮತ್ತಿತರರು ಉಪಸ್ಥಿತರಿದ್ದರು. ಗೋವಾ ವಿಮೋಚನಾ ದಿನದ ಕಾರ್ಯಕ್ರಮವನ್ನು ಗೋವಾ ಬಿಜೆಪಿ ಸೆಲ್ ದಕ್ಷಿಣ ಗೋವಾ ಜಿಲ್ಲಾ ಕಾರ್ಯದರ್ಶಿ ರಾಜೇಶ್ ಶೆಟ್ಟಿ ಆಯೋಜಿಸಿದ್ದರು.